ಅಷ್ಟೊತ್ತಿಗೆ ರತ್ನಿ ಮನಸ್ಸಲ್ಲಿ ನನ್ನ ಮ್ಯಾಗೆ ಲವ್ ಬಂದಿರಬೇಕಲ್ಲ. ನನ್ನ ಪ್ರಕಾರ ಲವ್ ಬಂದಿರ್ತೈತೆ, ಆದರೂ ಎಲ್ಲೋ ಮಿಸ್ ಹೊಡಿತೈತೆ ಅನಿಸ್ತೈತಲ್ಲ. ದೊರೆ ಏನೋ ಯೋಚನೆ ಮಾಡ್ತಾ ಯಾವುದಕ್ಕೂ ಮೀನಾಮೇಷ ಎಣಿಸ್ತಾ ಕೂತಿದ್ರ. ಛತ್ರಿ, ಮಾರಿಗೆ ಬಲಿ ಕೊಡೋ ಕುರಿ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ ಹೇಳು? ಹೊಡಿಯೋನು ಅಲ್ಲ, ಇಡೀ ಊರ್ ಜನಗಳೇ ಯೋಚನೆ ಮಾಡ್ತಾರೆ. ಯಾಕೆ ಹೇಳು? ಮರಿ ಒಡೆದ್ಮೇಲೆ ಉಣ್ಣಕ್ಕೆ ಎಲೆಗಂಟ ಬತ್ತದಲ್ವೇನ್ಲ, ಹಂಗೇನೆ ರತ್ನ ನನ್ನ ರೂಮ್ ಗಂಟ ಬತ್ತಾಳೆ ಅಂತ ಅವಳ ಬಗ್ಗೆನೇ ಯೋಚನೆ ಮಾಡ್ತೀವಿ. ಬರೀ ಯೋಚನೆ ಅಲ್ಲ, ಕೆಲಸನೂ ಮಾಡ್ತಾ ಇದ್ದೀನಿ ಅಂತ ಹೇಳಿ ಎಲ್ಲಿ ಗಂಟ ಬಂತು ದೊರೆ? ಛತ್ರಿ, ರತ್ನ ನನ್ನ ಬುಟ್ಟಿಗೆ ಬಿದ್ದವಳೆ ಕಲ. ದೊರೆ, ಹುಡುಗಿರು ಬುಟ್ಟಿಗೆ ಬಿದ್ದವ್ರೆ ಅಂತ ನಾವೇ ತಪ್ಪು ತಿಳ್ಕೋಬಾರ್ದು. ಹೊಸಿ ಬುಟ್ಟಿ ತೆಗೆದು ನೋಡಿ, ಹೆಣ್ಣು ಗಾಳಿ ಇದ್ದಂಗೆ ಪುಸುಕ್ಕಂತ ಆಚೆ ಬಂಟೋದ್ರೆ ಬೋ ಕಷ್ಟ. ಐ ಛತ್ರಿನ ನನ್ಗಿಡಿಲ್ಲ ಅಂದ್ರೆ ರತ್ನಗಿಡ್ತಿದ್ಯಲ್ಲ. ದೊರೆ, ಛತ್ರಿನ ಯಾರು ಹಿಡಿದ್ರೇನು ನೀವತ್ತು ನಿಮ್ಗೆ ಅಲ್ಲವ್ರ? ದೊರೆ, ತಪ್ಪು ತಿಳ್ಕೊಬೇಡಿ, ನಿಮಗೆ ಸೋಲಾಗಬಾರ್ದು ಅಂತ ನಿಮ್ಗೆ ಹೇಳ್ತಾವನಿ. ಇನ್ನೊಂದ್ಕಿತ ಖಾತ್ರಿ ಮಾಡ್ಕೊಳ್ಳಿ, ಅವಳು ಬುಟ್ಟಿಗೆ ಬಿದ್ದವಳ ಇಲ್ವಾ ಅಂತ. ಈ ಹುಡುಗರು ಮೊಬೈಲ್ನಾಗೆ ಅದೇನೋ ಮೆಸೇಜು ಅಂತ ಒತ್ತುತ್ತಾ ಇರ್ತಲ್ಲ, ನೀವು ಒಂದ್ಕಿತ ಒತ್ತು ನೋಡಿ, ಹಂಗೇನಾರ ನಿಮ್ಮನ್ನ ಇಷ್ಟಪಟ್ಟಿದ್ರೆ ನೀವು ಹಾಕಿದ ಪ್ರಶ್ನೆಗೆ ಉತ್ತರ ಕೊಡ್ತಾಳೆ. ಅಷ್ಟೇ ತಾನೇ. ಈಗ ನೋಡ್ಲಾ, ರತ್ನ ಅದು ಹೊಸಿ ಕೆಲಸ ಇತ್ತು, ಅಕ್ಕೆ ನಿಶ್ಚಿತಾರ್ಥಕ್ಕೆ ಬರೋಕ್ಕಾಗಲಿಲ್ಲ. ಶಿವಂಗೆ ಫೋನ್ ಮಾಡಿದ್ದೆ, ಸಿಕ್ಕಲಿಲ್ಲ. ಅದಕ್ಕೆ ನಿಂಗೆ ಮೆಸೇಜ್ ಹಾಕ್ತೆ. ಕ್ಷಮಿಸು. ಈ ಮನೆಗೆ ಸೊಸೆಯಾಗಿ ಬಂದಾಗಿಂದ ಇಂಥ ದೊಡ್ಡ ಆಸ್ತಿ ಮರ್ಯಾದೆ ಕೊಡೋ ಊರು ಜನ, ಎಲ್ಲಿ ನೋಡಿದ್ರು ತಲೆ ತಗ್ಸಿ ಕೈ ಮುಗಿಯೋ ಜನ, ಇವ್ರನ್ನೆಲ್ಲ ನೋಡ್ತಾ ಇದ್ರೆ ಇಂಥದ್ದೊಂದು ಸಿಂಹಾಸನ ನನಗೂ ಬೇಕು ಅಂತ ಅನ್ಸಲ್ವಾ? ಆದರೆ ನಮ್ಮ ಮಾವ ಮಾಡಿರೋ ತಪ್ಪಿಗೆ, ಆ ಬೀದಿ ಬಿಕಾರಿಗೆ ನಮ್ಮ ಆಸ್ತಿ ಎಲ್ಲ ಹೋಯ್ತು. ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಮೀಸೆ ತಿರುಬೇಕಾಗಿರೋ ನನ್ನ ಗಂಡ ನಾಯಿ ಥರ ಸೈನ್ ಹಾಕಿ ಅಂತ ಆ ಪೆದ್ದ ನಮ್ಮಂಗೆ ಬೇಡ್ಕೊಳ್ಳೋ ಪರಿಸ್ಥಿತಿ. ಗಂಡಸ್ ಮಾಡೋಕ್ಕಾಗದೇ ಇರೋ ಕೆಲಸನ ಹೆಣ್ಣಾಗಿ ನಾನು ಮಾಡ್ತಾ ಇದ್ದೀನಿ. ಪ್ಲ್ಯಾನ್ ಹಾಕ್ಕೊಟ್ಟಿರೋದು ಆ ವೀರಭದ್ರನೇ ಇರ್ಬೋದು, ಆದರೆ ಮುಂದೆ ನಿಂತು ಆ ಕೆಲಸನ ಮಾಡ್ತಾ ಇರೋದು ನಾನು. ಪಾರ್ವತಿ ಡಾಕ್ಟ್ರು ಓದಿರೋದಕ್ಕೆ ಡಾಕ್ಟ್ರೇಟ್ ಕೊಟ್ಟಿದ್ದಾರೆ, ಆದರೆ ಇಂಥ ಕೆಲಸನ ಗುರ್ತಿಸಿ ಗೌರವಿಸೋದಾದರೆ ನಾನು ಡಾಕ್ಟ್ರ್ ಇಂದ್ರಾಣಿನೇ. ನಾನು ಅಂದ್ಕೊಂಡಿರೋ ಎಲ್ಲ ಕೆಲಸನೂ ಮಾಡಿ ಮುಗಿಸಿದ್ದೀನಿ. ಎಲ್ಲ ಕೆಲಸನೂ ನಾನು ಅಂದ್ಕೊಂಡಂಗೆ ಆಗಿದೆ. ಇನ್ನೇನು ತಾಳಿ ಕಟ್ಟೋದೊಂದೇ ಬಾಕಿ. ಮದುವೆ ಆಗ್ತಿದ್ದ ಹಾಗೆ ಆ ರಾಣಿನ ಕರ್ಕೊಂಡು ಬಂದು ಸರಿಯಾಗಿ ಒದ್ದು ಇಡೀ ಆಸ್ತಿನ ಬರ್ಸ್ಕೊಳ್ಳೋದು. ಸೋಮ ಹೇಗಿದ್ರು ಪಾರ್ವತಿ ಅಂತ ಸಾಯ್ತಾನೆ. ಇಡೀ ಆಸ್ತಿ ನನ್ನ ಕೈ. ಆ ಸೀನಾ ಅನ್ನೋ ಸಕ್ಕರೆ ನಮ್ಮ ರಶ್ಮಿ, ಅದೇ ನಮ್ಮ ಗುಂಡಮ್ಮಂಗೆ ಸೇರಿದ್ದು ಕಣವ. ಹಂಗಂತ ನಾನಿನ್ಮೆ ಯಾಕೆ ಅನುಮಾನ ಪಡ್ಕೊಂಡೇನು ಹೇಳ್ತಾ ಇಲ್ಲ. ಈ ಮಾರಿಗುಡಿ ಶಿವ ಮನೆಯ ರೀಸ್ಯ ಅಂತ ಬಂದಾಗ ಈ ಶಿವನ್ ಮೈ ತುಂಬ ಕಣ್ಣಾಗಿರ್ತೈತೆ. ಆ ಕಣ್ಣು ಯಾರು ಏನು ಮಾಡ್ತಾವ್ರೆ, ಏನು ನೋಡ್ತಾವ್ರೆ ಅನ್ನೋದನ್ನ ಗಮನಿಸ್ತಾ ಇರ್ತೈತೆ. ಬರೀ ನಾನು ಮಾತ್ರ ಅಲ್ಲ ಕಣವ, ಈ ಮನೆಯವ್ರನ್ನ ಪ್ರೀತಿಸೋ ಪ್ರತಿಯೊಬ್ಬ ಅಪ್ಪ ಅಮ್ಮ ಅಣ್ಣ ಅಷ್ಟೇ ಯಾಕೆ ಪ್ರಾಣ ಸ್ನೇಹಿತನು ಇದನ್ನೇ ಮಾಡೋದು. ಯಾಕೆ ಹೇಳು? ನಮ್ಮೂರಿಗೆ, ನಮ್ಮ ಮನೆಯವರಿಗೆ, ನಮ್ಮನ್ನು ನಂಬ್ಕೊಂಡಿರೋರಿಗೆ ತೊಂದರೆ ಆಗ್ಬಾರ್ದಲ್ವ. ಅದಕ್ಕೆ ಹಂಗಂತ ನಿನ್ನಿಂದ ನಮ್ಮ ಮನೆಗೆ ತೊಂದರೆ ಆಯ್ತೈತೆ ಅಂತಲ್ಲ ಕಣವ. ಈ ವಿಷಯ ಬರೀ ನನ್ನ ತಲೆಗೆ ಬಂದಿರ್ಬೋದು. ನನ್ನ ತಲೆಗೆ ಬಂದಿರೋ ವಿಷಯ ಊರವ್ರ ಬಾಯಿಗೆ ಬರೋದು
ಎಷ್ಟೊತ್ತು ಬೇಕವ್ವ? ಈ ಹೆಣ್ಣಿನ ಜೀವನ ಅನ್ನೋದೇ ಹಿಂಗೆ ಕಣವ. ಸೀರೆ ಇದ್ದಂಗೆ ಒಂದ್ಕಿಂತ ಮುಳ್ತಾಗಿ ಹರಿದೋಯ್ತು ಅಂದ್ರೆ ಅದು ಹರಿದೋಯ್ತದೆ. ಆಮ್ಯಾಕೆ ಚಿನ್ನದ ದಾರ ತಗೊಂಡು ಅದನ್ನ ಪೋಣಿಸಿದ್ರು ಆ ತ್ಯಾಪೆ ಸೀರೆನೇ ಆಗೋದು. ಸೀರೆ ಸರಿ ಹೋಯ್ತು ಅಂತ ಯಾರು ಹೇಳಕ್ಕಿಲ್ಲ. ನೋಡಕ್ಕೆ ಸಂಸ್ಕಾರ ಇರೋಂಥ ಮನೆಯಿಂದ ಬಂದಿರೋ ಹೆಣ್ಮಗಿ ತರ ಕಾಣ್ತೀಯ. ಅದಕ್ಕೆ ನಿಂಗೆ ಅರ್ಥ ಆಯ್ತದೆ ಅಂತ ನಾ ಹೇಳ್ತೀನಿ. ಯಾಕೋ ಏನೋ ಸರಿ ಬತ್ತಿಲ್ಲ ಕಣವ. ಅವತ್ತು ನಮ್ ಸೀನಂದು ರಶ್ಮಿದು ಮದುವೆ ದಿವಸ ನೀ ಮಾದಪ್ಪನ ಮನೆಗೆ ಬಂದೆ. ನಾನು ಅವ್ರನ್ನ ಕರ್ಕ ಬರೋಷ್ಟರಲ್ಲಿ ನೀವು ಹೊಂಟೋದೆ. ಆದ್ರೆ ಇವತ್ತು ನೀನು ಲೀಲಕ್ಕನ ಜೊತೆ ನಡ್ಕತ್ತಿದ್ದ ಸಲಿಗೆ ನೋಡಿದ್ರೆ ನಂಗೆ ಅರ್ಥ ಆಯ್ತದೆ. ನೀನು ಆ ಮನೆಗೆ ಪದೇ ಪದೇ ಹೋಗಿ ಅಲ್ಲಿ ಸ್ನೇಹ ಬೆಳೆಸ್ಕತ್ತಿದ್ಯಾ. ಬೇಡ ಕಣವ. ಜನರ ಬಾಯಿಗೆ ನಾವು ಆಹಾರ ಆಗ್ಬಾರ್ದು. ಜನಕ್ಕೇನಾರು ಈ ವಿಷಯ ಗೊತ್ತಾದ್ರೆ ಏನೇನಲ್ಲೋ ಸಂಬಂಧ ಕಟ್ಟಿ ಮನ್ಸಿಗೆ ಬಂದಂಗೆ ಮಾತಾಡ್ಬಿಡ್ತಾರೆ. ಹಿಂಗೆಲ್ಲ ಆಗ್ಬಿಟ್ರೆ ನನ್ನ ತಂಗಿ ನೊಂದ್ಕೋತಾಳೆ. ನನ್ನ ತಂಗಿ ನೊಂದ್ಕೊಂಡ್ಬಿಟ್ರೆ ನನ್ನ ಕೈಲಿ ತಡಿಯಕ್ಕಾಗಿಲ್ಲ. ನನ್ನ ತಂಗಿ ರೀಸೆದಾಗೆ ಶಿವಣ್ಣ ವಸಿರಾಂಗು ಅಂತ ಇಡೀ ಊರಿಗೆ ಗೊತ್ತೈತೆ.